Healing Hospital Multi Super Specialty near Nehru Stadium, Bedar. ಬಂದವರಿಗೆ ಬಾನು ಮನ ತುಂಬಿ ಮಾತಾಡು, ಬಂದ ಸಂಗತಿ ತಿಳ್ಕೊಳ್ಳೋ, ಬಂದ ಸಂಗತಿ ಆಯೋಜಿಸಿದ್ದೇವೆ. ಕರ್ನಾಟಕದ 4 ವಿಭಾಗಗಳಲ್ಲಿ ಈ ಕಾರ್ಯಕ್ರಮ ನಡೀಲಿಕ್ಕಿದೆ. ಮೊದಲನೇದಾಗಿ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಯೋಜಿಸಿದ್ದೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನ್ಯೂಸ್ ರೂಮ್ ನಲ್ಲಿ ಎಐ ಬಳಕೆಯ ವಿವಿಧ ಆಯಾಮಗಳ ಬಗ್ಗೆ ಮತ್ತು ಫ್ಯಾಕ್ಟ್ ಚೆಕ್ ಬಗ್ಗೆ ತರಬೇತಿ ತುಂಬಾ ಹೃದಯದ ಕೃತಜ್ಞತೆಗಳು ಸರ್. ಮೊದಲ ಮಹಿಳಾ ಅಧ್ಯಕ್ಷರಾಗಿದ್ದಾರೆ. ಸಮಾರಂಭ ಕಾರ್ಯಕ್ರಮ ಆಯೋಜನೆ ಬಗ್ಗೆ ತಿಳಿಸಿದಾಗ ಅತ್ಯುತ್ಸಾಹಿ ಸದಸ್ಯರು ಬೀದರ್ನವರಾದ ಶ್ರೀ ಮಾಳಪಾಡ ಸರ್ ಅವರು ಬಂದಿದ್ದಾರೆ. ಅವರಿಗೂ ಸ್ವಾಗತ ಬಯಸ್ತೇನೆ. ಹಾಗೆ KUWG ರಾಜ್ಯ ಉಪಾಧ್ಯಕ್ಷ ಶ್ರೀ ಭವಾನಿ ಸಿಂಗ್ ಠಾಕೂರ್ ಅವರು ಬಂದಿದ್ದಾರೆ. ಅವರಿಗೂ ಧನ್ಯವಾದ ಸ್ವಾಗತ ಬಯಸ್ತೇನೆ. ನಮಸ್ಕಾರ. ಮತ್ತೊಮ್ಮೆ ಜಯದೇವಿ ತಾಯಿ ಲಿಂಗಾಡೆ ಅವರನ್ನು ನೆನೆಸಿಕೊಳ್ತೇನೆ. ಅವರ ಒಂದು ಸಾಲು ಹೀಗೆ ಹೇಳುತ್ತೆ, 1000 ನುಡಿಯ. ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್, ಬ್ಯೂಟಿಫುಲ್ ಮಾರ್ನಿಂಗ್ ಟು ಆಲ್ ಆಫ್ ಯು. सबको सलाम और सबको सत श्री अकाल. ಬೀದರ್ ಕರ್ನಾಟಕದ ಕಿರೀಟ. ಈ ಕಿರೀಟ ಇವತ್ತು ಹೊಳೆಯುತ್ತದೆ ತುಂಬಾ ಜಾಸ್ತಿ. ಇಟ್ ಇಸ್ ಶೈನಿಂಗ್ ಬ್ರೈಟರ್. ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ಮೆಲ್ಲ ಪ್ರೆಸೆನ್ಸ್. ಮತ್ತೆ ಸರ್ ಬೆಂಗಳೂರಿಂದ ಬಂದಿದ್ದಾರೆ, ಸ್ಪೆಷಲಿ ವಿಶೇಷವಾಗಿ ನಮ್ಮ ಇದು ಇವೆಂಟ್ಗೋಸ್ಕರ. ಸೊ ಇದರಿಂದ ನಮ್ಮ ಕ್ರೌನ್, ಬೀದರ್ ಕ್ರೌನ್ ಇಸ್ ಶೈನಿಂಗ್ ಬ್ರೈಟರ್. ಸೊ ಪ್ಲೀಸ್ ಗಿವ್ a big round of applause to Minister and to all of you. Thank you. ವೇದಿಕೆ ಮೇಲೆ ಇರುವ ಎಲ್ಲ ರೆಸ್ಪೆಕ್ಟೆಡ್ ಡಿಗ್ನಿಟರೀಸ್, ಮಿನಿಸ್ಟರ್ ಫಾರ್ ಫಾರೆಸ್ಟ್ ಅಂಡ್ ಎನ್ವೈರನ್ಮೆಂಟ್ ಶ್ರೀ ಈಶ್ವರ್ ಖಂಡ್ರೆ, DC of the dynamic DC, of Bidar district, Shilpa Sharma ji, the CEO Mr. Girish, the vice principal of Gurudev Nanak Engineering College, Mr. Dhananjay Kumar, and the administrator Mr. Retired Lieutenant Colonel R.D. Singh ji, Jadiyappa, Joint Director, my esteemed members from the Media Academy, Abbas Mullah, he's come all the way from Belgaum. ಈಗ ಕೇಳ್ತಾ ಇದ್ವಿ, ಯಾಕೆ? ಬಿಕಾಸ್ ಸಮ್ವೇರ್ ನಾವು ಕಾಂಪ್ರಮೈಸ್ ಮಾಡ್ತಾ ಇದ್ವಿ ನಮ್ಮ ವ್ಯಾಲ್ಯೂಸ್, ನಮ್ಮ ಇಂಟಿಗ್ರಿಟಿ. ವೆನ್ ಅದರ್ಸ್ ಕಮೆಂಟ್ ಸುಮ್ಮನೆ ಇರ್ತೀವಿ ನಾವು, ವಿ ಡೋಂಟ್ ಟೆಲ್ ದೆಮ್. ನಮ್ಮಲ್ಲಿ ಆಕ್ರೋಶ ಬರೋ, ನೀವು ನಮ್ಮ ಪ್ರೊಫೆಷನ್ ಬಗ್ಗೆ ಹೇಳ್ಬೇಡಿ ಅಂತ ಬರೋದಿಲ್ಲ. ನಮ್ಗೆ ಆ ತರ आक्रोश ಬರ್ತಾ ಇಲ್ಲ. गुस्सा नहीं आ रहा हम लोगों को जब कोई हमारे प्रोफेशन को टारगेट करता है, उसके बारे में टीके ಮಾಡ್ತಾ है, ನಮ್ಗೆ ಆಕ್ರೋಶ ಬರೋದಿಲ್ಲ. ಯಾಕಂದ್ರೆ we know somewhere the values are coming down, integrity is coming down.
ವಿ ಆರ್ ಕಾಂಪ್ರಮೈಸಿಂಗ್ ವಿತ್ ದ ಎಥಿಕ್ಸ್. ಆದ್ರಿಂದ ಹೇಳೋರೆಲ್ಲ ನಮಗೆ ನಮ್ಮ ಸಾಮಾಜಿಕ ಜವಾಬ್ದಾರಿ ರಿಮೈಂಡ್ ಮಾಡ್ತಾ ಇದ್ದಾರೆ. So we need to wake up before it is too late. We need to, take control of this situation, and this is the intention of Karnataka Madhyama Academy. ನಾವು ಎಲ್ಲ ಜಿಲ್ಲೆಯಲ್ಲಿ ಈ ತರ ಕಾರ್ಯಕ್ರಮ, ಎಲ್ಲ ಡಿವಿಷನ್, ಕರ್ನಾಟಕ ಡಿಫರೆಂಟ್ ಡಿವಿಷನ್ಸ್ ಅಲ್ಲಿ, ಮೈಸೂರು ಡಿವಿಷನ್, ಕೋಸ್ಟಲ್ ರೀಜನ್, ಮಲೆನಾಡು, ಎಲ್ಲ ರೀಜನ್ ಅಲ್ಲಿ ನಾವು ಈ ತರ ವರ್ಕ್ಶಾಪ್ಸ್ ಮಾಡಕ್ಕೆ ವಿ ಆರ್ ಪ್ಲಾನಿಂಗ್. ಬಟ್ ಸರ್, ಐ ರಿಕ್ವೆಸ್ಟ್, ಸಿನ್ಸ್ ನೀವು ಇಲ್ಲಿದ್ದೀರಾ, ಈ ತರ ಡಿವಿಷನ್, ಈ ತರ ವರ್ಕ್ಶಾಪ್ಸ್, ಅಪ್ಗ್ರೇಡಿಂಗ್ ದ ಸ್ಕಿಲ್ಸ್ ಆಫ್ ದ ಜರ್ನಲಿಸ್ಟ್, ನಾವು ಪರ್ಮನೆಂಟ್ ಸ್ಕಿಲ್ ಸೆಂಟರ್ಸ್ ಮಾಡ್ಬೋದು ಜರ್ನಲಿಸ್ಟ್ ನ. ನೀವು ಇಲ್ಲಿದ್ದೀರಾ, ಮತ್ತೆ ಶರಣ್ ಪ್ರಕಾಶ್ ಪಾಟೀಲ್ ಆಲ್ಸೋ ಫ್ರಮ್ ಕರ್ನಾಟಕ ರೀಜನ್ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್, ಎಲ್ಲರೂ ಸೇರಿ ಒನ್ ಸ್ಕಿಲ್ ಸೆಂಟರ್ಸ್ ತರ ಮಾಡ್ಬೋದು. ಥ್ರೂ ಔಟ್ ದ ಇಯರ್ ವಿ ಕ್ಯಾನ್ ಗಿವ್ ದ ಜರ್ನಲಿಸ್ಟ್ ಟ್ರೈನಿಂಗ್ ನಾಟ್ ಓನ್ಲಿ ಅಬೌಟ್ ಡಿಜಿಟಲ್ ಟ್ರೈನಿಂಗ್ ಬಟ್ ಆಲ್ಸೋ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್, ಕ್ರಿಟಿಕಲ್ ಥಿಂಕಿಂಗ್, ಲೀಡರ್ಶಿಪ್. ಜರ್ನಲಿಸಮ್ ಅಂದ್ರೆ ಬರೀ ಒಂದು ಲೇಖನ ಬರೆದು ಬಿಡೋದು ಇಲ್ಲ. ಇಟ್ ಈಸ್ ಅಬೌಟ್ ಲೀಡರ್ಶಿಪ್. ಇಟ್ ಈಸ್ ಲೀಡರ್ಶಿಪ್ ಇನ್ ಮೀಡಿಯಾ. ಇಟ್ ಈಸ್ ಕ್ರಿಟಿಕಲ್ ಥಿಂಕಿಂಗ್. ಸೊ ಅದೆಲ್ಲ ಮಾಡಬೇಕು ಅಂತ ದೇರ್ ಇಸ್ ಅ ಪ್ಲಾನ್. ಮೆಂಬರ್ಸ್ ಹ್ಯಾವ್ ಬೀನ್ ಸಜೆಸ್ಟ್. ನಮ್ಮ ಅಕಾಡೆಮಿ ಮೆಂಬರ್ಸ್ ಅಲ್ಲಿ ಡಿಸ್ಕಷನ್ ಆಗ್ತಾ ಇದೆ. ಈ ತರ ನಾವು ಸ್ಕಿಲ್ ಟ್ರೈನಿಂಗ್ ಸೆಂಟರ್ಸ್ ಇಡೀ ರಾಜ್ಯದಲ್ಲಿ ಸ್ಟಾರ್ಟ್. 7 ಜಿಲ್ಲೆಗಳಿಂದ ಬಂದಂತ ಎಲ್ಲ ಮಾಧ್ಯಮ ಪ್ರತಿನಿಧಿಗಳ ಮತ್ತೆ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂತ ಸುಕುಮಾರ್ ಅವರು, ಪ್ರೊಫೆಸರ್ ಸಪ್ನಾ ಅವರಿದ್ದಾರೆ. ಎಲ್ಲರಿಗೆ ಇವತ್ತಿನ ಒಂದು ಕಾರ್ಯಕ್ರಮದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಪ್ರಥಮವಾಗಿ ಶ್ರೀಮತಿ ಆಯೇಷಾ ಖಾನಂ ರವರು ಮಾಧ್ಯಮ ಅಕಾಡೆಮಿ ವತಿಯಿಂದ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಹಯೋಗದಲ್ಲಿ ಮಾಧ್ಯಮ ತರಬೇತಿ ಕಾರ್ಯಾಗಾರ ಎಲ್ಲಿ ಮಾಡಬೇಕು ಅಂತೇಳಿ ಆಲೋಚನೆ ಮಾಡಿ ನಮ್ಮ ಬೀದರ್ನಲ್ಲಿ ಈಗಾಗಲೇ ಅವರು ಬಹಳ ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಬೀದರ್ ನಮ್ಮ ಕರ್ನಾಟಕ ರಾಜ್ಯದ ಮುಕುಟ, ಕಿರೀಟ. ಈ ಬೀದರ್ನಲ್ಲಿ ಆಯೋಜನೆ ಮಾಡಿದ್ದಾರೆ. ಬೀದರ್ ಜಿಲ್ಲೆ ನಮ್ಮ ಒಂದು ಕಡೆ ಗಡಿ ಭಾಗದ ಜಿಲ್ಲೆ, ತೆಲಂಗಾಣ ಇದೆ, ಒಂದು ಕಡೆ ಮಹಾರಾಷ್ಟ್ರ ಇದೆ. ಈ ಜಿಲ್ಲೆಗೆ ತನ್ನದೇ ಆದಂತಹ ಶ್ರೇಷ್ಠ ಇತಿಹಾಸ ಇದೆ. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಏನು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡಿದ್ರು, ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ, ಸರ್ವರಿಗೂ ಸಂಬಾಳು ಸಂಪಾಲು ಅಂತೇಳಿ ಹೇಳಿ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪರಿಕಲ್ಪನೆ ತಂದುಕೊಟ್ಟು ಅನುಭವ ಮಂಟಪದ ಮುಖಾಂತರ ಇವತ್ತು ಅವರೇನೊಂದು ಸಂದೇಶವನ್ನು ಕೊಟ್ಟಿದ್ದಂಥದ್ದಿದೆ, ಇದು ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಯಾವ ರೀತಿಯಲ್ಲಿ ಸರ್ವಧರ್ಮ ಸಮನ್ವಯ ಅಂತ ಹೇಳ್ತೀವಿ, ಗುರುನಾನಕ್ ದೇವ್ಜಿಯವರು ಇಲ್ಲಿ ಬಂದು ಪಾದಾರ್ಪಣೆ ಮಾಡಿದಂಥದ್ದು ಇರ್ಬೋದು, ಮೊಹಮ್ಮದ್ ಗವಾನ್ನ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ ಇಲ್ಲಿದ್ದು ವಿದೇಶಿಯರಿಗೂ ಸಹಿತ ಗುಣಾತ್ಮಕ ಶಿಕ್ಷಣ ಕೊಟ್ಟಂತದ್ದು ಇರ್ಬೋದು, ಇಲ್ಲಿ ಅನೇಕ ಸೂಫಿ ಸಂತರು ಆಗಿ ಹೋಗಿದ್ದಂಥದ್ದು. ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ಶ್ರೀಮಂತವಾಗಿದ್ರು. ನಮ್ಮ ಜಿಲ್ಲೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬೇರೆ ಕಡೆ ಹೋಲಿಕೆ ಮಾಡಿದ್ರೆ, ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಮೈಸೂರು ಭಾಗದಲ್ಲಿ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಹಿಂದುಳಿದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈಗ ವೇಗದ ಗತಿಯಲ್ಲಿ ಜಿಲ್ಲೆ ಅಭಿವೃದ್ಧಿ ಪಥದತ್ತ ಹೋಗ್ತಾ ಇದೆ ನಿಮ್ಮೆಲ್ಲರ ಸಹಕಾರದಿಂದ. ಇಂಥ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಬೀದರ್ನಲ್ಲಿ ಈ ಒಂದು ಮಾಧ್ಯಮ ತರಬೇತಿ ಕಾರ್ಯಾಗಾರ ಹಮ್ಮಿಕೊಂಡಿದ್ದಕ್ಕಾಗಿ ಆಯೇಷಾ ಖಾನಂ ರವರಿಗೂ ಮತ್ತು ಅವರೆಲ್ಲ ತಂಡದವರಿಗೂ ನನ್ನ ಪರವಾಗಿ, ಬೀದರ್ ಜಿಲ್ಲೆ ಜನರ ಪರವಾಗಿ ಹಾರ್ದಿಕ ಅಭಿನಂದನೆ, ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈಗ ಐ ಆಮ್ ಆಕ್ಚುಲಿ ವೆರಿ ಹ್ಯಾಪಿ, ಐ ಆಮ್ ವೆರಿ ಗ್ಲಾಡ್ ದಟ್ ಆಯೇಷಾ ಜಿ ಅವರು ಸ್ಪೋಕ್ ಅಬೌಟ್
ಪ್ರಿನ್ಸಿಪಲ್ಸ್ ಯಾವ ಪ್ರಿನ್ಸಿಪಲ್ ಮೇಲೆ ನೀವು ನಿಮ್ಮದು ಮೀಡಿಯಾ ನಡೆಸಬೇಕು ಅಂತ ಶಿ ಸ್ಪೋಕ್ ಅಬೌಟ್ ದಟ್. ಈಗಿನ ಕಾಲದಲ್ಲಿ ಜನರಲಿ ಅವೆಲ್ಲ ಬಗ್ಗೆ ಯಾರು ಮಾತಾಡಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಡೆಮೋಕ್ರೆಸಿಯ ಎಷ್ಟು ಪಿಲ್ಲರ್ಸ್ ಇದ್ದಾವೆ? 4 ಪಿಲ್ಲರ್ಸ್. ಜನರಲಿ ನಾವು 3 ಪಿಲ್ಲರ್ಸ್ ಬಗ್ಗೆ ಮಾತಾಡ್ತಿದ್ವು: ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್, ಜುಡಿಷರಿ. ಈಗ ಇತ್ತೀಚೆಗೆ 4ನೇ ಪಿಲ್ಲರ್ ಕೂಡ ಆ್ಯಡ್ ಆಗಿದೆ. 4ನೇ ಪಿಲ್ಲರ್ ಯಾರು? ಮೀಡಿಯಾ. ಸೊ ಮೀಡಿಯಾ ಇಸ್ ದಿ 4th ಪಿಲ್ಲರ್ ಆಫ್ ಡೆಮೋಕ್ರೆಸಿ. ಯು ಆಲ್ ಆರ್ 4th ಪಿಲ್ಲರ್ ಆಫ್ ಡೆಮೋಕ್ರೆಸಿ. ಆ ಡೆಮೋಕ್ರೆಸಿ ಪಿಲ್ಲರ್ ಆಗಿ ಅಂದರೆ ಅದನ್ನ ಕೆಲವೊಂದು ಎಂಟೈಟಲ್ಮೆಂಟ್ಸ್ ಕೂಡ ಇರ್ತದೆ, ಆದರೆ ಜವಾಬ್ದಾರಿಗಳು ಕೂಡ ಇರ್ತದೆ. ಎಂಟೈಟಲ್ಮೆಂಟ್ಸ್ ಅಂದರೆ ಯು ವಿಲ್ ಜಸ್ಟ್ ಥ್ರೋ ಯುವರ್ ವೇಟ್ ಅಷ್ಟೇ ಇಲ್ಲ, ಜವಾಬ್ದಾರಿ ಕೂಡ ಇದೆ. ಡೆಮೋಕ್ರೆಸಿಯ ಪಿಲ್ಲರ್ ಆಗಿ ಕೆಲಸ ಮಾಡುವಾಗ ವಿ ಹ್ಯಾವ್ ಟು ವರ್ಕ್ ವಿತ್ ಸರ್ಟನ್ ಪ್ರಿನ್ಸಿಪಲ್ಸ್. ಯಾವುದು? ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್. ನಾವು ಕೂಡ ಆ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ, ನೀವು ಕೂಡ ಆ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಯಾವುದು? ಒನ್ ಇಸ್ ನ್ಯೂಟ್ರಾಲಿಟಿ, ಆಬ್ಜೆಕ್ಟಿವಿಟಿ, ಇಂಟಿಗ್ರಿಟಿ. ನ್ಯೂಟ್ರಾಲಿಟಿ ಅಂದರೆ ನಿಷ್ಪಕ್ಷವಾದ. ಕೆಲವೊಂದು ನಾವು ಏನು ನೋಡ್ತೀವಿ, ಗ್ರೂಪಿಸಮ್ ಅಂದರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಸಲುವಾಗಿ ನ್ಯೂಸ್ ಮಾಡ್ತಾರೆ. ಅಥವಾ ಆಸ್ ಎಕ್ಸಿಕ್ಯೂಟಿವ್ ಆಲ್ಸೋ ಕೆಲವೊಂದು ಅಧಿಕಾರಿಗಳು ಆಗಲಿ ಬೇರೆ ಇದು ಆಗಲಿ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಸಲುವಾಗಿ ಕೆಲಸ ಮಾಡ್ತಾರೆ. ದಟ್ ಈಸ್ ನಾಟ್ ಕರೆಕ್ಟ್. ಇಂಡಿವಿಜುವಲ್ ಬೆನಿಫಿಟ್ಸ್ ಸಲುವಾಗಿ, ಒಂದು ಪರ್ಸನಲ್ ಬೆನಿಫಿಟ್ ಸಲುವಾಗಿ ನಾವು ಕೆಲಸ ಮಾಡಿದರೆ ನಾವು ಕರೆಕ್ಟಾಗಿ ಸುದ್ದಿ ಕೊಡೋಕ್ಕೆ ಆಗಲ್ಲ. ಸೊ ನಿಷ್ಪಕ್ಷವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಆಬ್ಜೆಕ್ಟಿವಿಟಿ ಅಂದರೆ ಒಂದು ಉದ್ದೇಶ ನಮ್ಮಲ್ಲಿ ಇರಬೇಕು. ಉದ್ದೇಶ ಏನಂದರೆ ಕರೆಕ್ಟಾಗಿ ನ್ಯೂಸ್, ಫ್ಯಾಕ್ಚುಯಲ್ ನ್ಯೂಸ್ ನಾವು ಕೊಡಬೇಕು. ಕೆಲವೊಂದು ಬರೀ ಫೇಕ್ ನ್ಯೂಸ್ ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಆ ಥರದ್ದು ಡೆಫಿನೆಟ್ಲಿ ವಿ ಶುಡ್ ಅವಾಯ್ಡ್. ನಿಮ್ಮದು ಇನ್ನೊಂದು ಆಬ್ಜೆಕ್ಟಿವ್ ಇದೆ, ಒಪಿನಿಯನ್ ಬಿಲ್ಡಿಂಗ್. ಜನರಲಿ ಅಂದರೆ ಒಂದು ಸೋಷಲ್ ಕಾಸ್ ಇರಲಿ, ಒಂದು ಸೋಷಲ್ ಸಬ್ಜೆಕ್ಟ್ ಇರಲಿ, ಎಲ್ಲ ಜನರಲ್ಲಿ ಒಪಿನಿಯನ್ ಅದರ ಬಗ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ವಿ ಹ್ಯಾವ್ ಅವರ್ ಲಿಮಿಟೆಡ್ ಕೆಪಾಸಿಟಿ. ನೀವು ಆ ಸೋಷಲ್ ಕಾಸ್ ಬಗ್ಗೆ ಒಪಿನಿಯನ್ ಬಿಲ್ಡಪ್ ಮಾಡ್ತೀರಿ. ಆ ಬಿಲ್ಡಪ್ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ. ಆದರೆ ಆ ಒಪಿನಿಯನ್ ಅಗೇನ್ ಶುಡ್ ಬಿ ನ್ಯೂಟ್ರಲ್, ನಿಷ್ಪಕ್ಷವಾದ ಇರಬೇಕು ಮತ್ತು ಕರೆಕ್ಟ್ ಇನ್ಫಾರ್ಮೇಶನ್ ಜೊತೆಲಿ ಇರಬೇಕು. ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ಮಾತಾಡುವಾಗ ನಾವು ನ್ಯೂಸ್ ಪೇಪರ್ ಖರೀದಿ ಮಾಡ್ತೀವಿ ಅಲ್ವಾ? ನಾವು ನ್ಯೂಸ್ ಪೇಪರ್ ಖರೀದಿ ಮಾಡುವಾಗ ನಮ್ಮ ಗಮನದಲ್ಲಿ ಏನಿರ್ತದೆ, ಯಾವ ಥರದ್ದು ನ್ಯೂಸ್ ನಾವು ಓದಬೇಕು? ಒನ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಟಾಪ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ನ್ಯಾಷನಲ್, ಆಮೇಲೆ ಸ್ಟೇಟ್, ಆಮೇಲೆ ರೀಜನಲ್, ಅಥವಾ ರೀಜನಲ್, ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್. ಈಗ ಇಟ್ ಡಿಪೆಂಡ್ಸ್ ಆನ್ ಮೀ. ನನಗೆ ಅಂದರೆ ಸ್ಟೇಟ್ ಸುದ್ದಿ ಜಾಸ್ತಿ ಬೇಕಿದ್ರೆ ನಾವು ಸ್ಟೇಟ್ ನ್ಯೂಸ್ ಪೇಪರ್ ಯಾವುದೋ ಒಂದು ಖರೀದಿ ಮಾಡ್ತೀವಿ. ಆದರೆ ಆ ಸ್ಟೇಟ್ ಸುದ್ದಿ ಜೊತೆಯಲ್ಲಿ ನಮಗೆ ಅದರಲ್ಲಿ ಕೆಲವೊಂದು ಪರ್ಸೆಂಟೇಜ್, 5% ಮೇ ಬಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಇರಲೇಬೇಕು. ಆದರೆ ಅದು ಆಗಿಲ್ಲ ಅಂದರೆ ಮೈ ಒಪಿನಿಯನ್ ವಿಲ್ ಬಿ ಲಿಮಿಟೆಡ್. ನಾವು ಬರೀ ಒಂದೇ ನ್ಯೂಸ್ ಓದ್ತಾ ಇದೀವಿ ಅಂದರೆ ಐ ಆಮ್ ಜಸ್ಟ್ ಸ್ಟಕ್ ವಿತ್ ದಟ್. ಸೊ ನೀವು ಸ್ಟೇಟ್ ನ್ಯೂಸ್ ಎಡಿಟರ್ ಇದ್ರೆ ಕೂಡ ಕೆಲವೊಂದು ಮಟ್ಟದ್ದು ನಿಮ್ಮದು ರೀಜನಲ್ ಕೂಡ ಅದರಲ್ಲಿ ಬರಬೇಕು, ಸ್ಟೇಟ್ ಮ್ಯಾಕ್ಸಿಮಮ್ ನಿಮ್ಮದು ಇರಬೇಕು, ನ್ಯಾಷನಲ್ ಹಂತದಲ್ಲಿ ಏನು ನಡೀತಾ ಇದೆ ಅದನ್ನು 10%, 20% ಇರಲೇಬೇಕಾಗುತ್ತೆ, ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ 5% ನೀವು ಇಡಬೇಕಾಗುತ್ತೆ. ಇತ್ತೀಚೆಗೆ ನಮ್ಮದು ನ್ಯೂಸ್ನಲ್ಲಿ ಏನು ಬರ್ತಾ ಇದೆ, ಮೇನ್ಲಿ ವಾಟ್ ಆರ್ ವಿ ರೀಡಿಂಗ್? ಒಂದು ನಿಸಾರ್ ಬಂದಿತ್ತು. ನಿಸಾರ್ ಯಾರ್ಯಾರಿಗೂ ಗೊತ್ತಿದೆ? ನಿಸಾರ್ ಭಗವಾನ್, NASA ISRO synthetic aperture radar. ನಿಸಾರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ನೀವು ಸ್ಟೇಟ್ಗೆ ಅದು ಅವಶ್ಯಕತೆ ಇಲ್ಲ ಅಥವಾ ರೀಜನಲ್ಗೆ ಅವಶ್ಯಕತೆ ಇಲ್ಲ, ಅದು ಹೇಳಕ್ಕೆ ಆಗಲ್ಲ. ಏಕೆಂದರೆ ದಿಸ್ ಈಸ್ ವೆರಿ ಸ್ಪೆಷಲ್ ಇನ್ ಅ ಸೆನ್ಸ್ ದಟ್ ಇದಕ್ಕಿಂತ ಮುಂಚೆ ನಾವು ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ಸ್ ಏನು ಮಾಡ್ತಿದ್ದು ಅದು ಒಂದೇ, ಅದು ಅರ್ಥ ಜೊತೆಯಲ್ಲಿ ರೊಟೇಟ್ ಆಗುತ್ತೆ, ಒಂದೇ ಏರಿಯಾ ಸ್ಟಡಿ ಮಾಡುತ್ತೆ. ಪೋಲಾರ್ ಸ್ಯಾಟಲೈಟ್ ಅಂದರೆ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಜಲ್ಲಿ ಇದು ರೊಟೇಟ್ ಆಗ್ತಾ ಇರುತ್ತೆ, ವೆದರ್ ಕೂಡ ಮಾನಿಟರ್ ಮಾಡುತ್ತೆ. ನಿಸಾರ್ ಈಸ್ ಅ ಸನ್ ಸಿಂಕ್ರನಸ್ ಸ್ಯಾಟಲೈಟ್, ಸಿಂಥೆಟಿಕ್ ಅಪರ್ಚರ್ ರೇಡಾರ್, ಆದರೆ ಇಟ್ ಈಸ್ ಸ್ಟಡಿಂಗ್ ಅಬೌಟ್ ವೆದರ್ ಆಲ್ಸೋ.
ಈಗ ಐ ಆಮ್ ಆಕ್ಚುಲಿ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಗ್ಲ್ಯಾಡ್ ದಟ್ ಆಯಿಷಾಜಿ ಅವರು ಸ್ಪೋಕ್ ಅಬೌಟ್ ಪ್ರಿನ್ಸಿಪಲ್ಸ್, ಯಾವ ಪ್ರಿನ್ಸಿಪಲ್ ಮೇಲೆ ನೀವು ನಿಮ್ಮದು ಮೀಡಿಯಾ ನಡೆಸಬೇಕು ಅಂತ. ಶಿ ಸ್ಪೋಕ್ ಅಬೌಟ್ ದಟ್. ಈಗಿನ ಕಾಲದಲ್ಲಿ ಜನರಲಿ ಅವೆಲ್ಲ ಬಗ್ಗೆ ಯಾರು ಮಾತಾಡಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ನಮ್ಮ ಡೆಮೋಕ್ರೆಸಿಯ ಎಷ್ಟು ಪಿಲ್ಲರ್ಸ್ ಇದ್ದಾವೆ? 4 ಪಿಲ್ಲರ್ಸ್. ಜನರಲಿ ನಾವು 3 ಪಿಲ್ಲರ್ಸ್ ಬಗ್ಗೆ ಮಾತಾಡ್ತಿದ್ವು: ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್, ಜುಡಿಷರಿ. ಈಗ ಇತ್ತೀಚೆಗೆ 4ನೇ ಪಿಲ್ಲರ್ ಕೂಡ ಆ್ಯಡ್ ಆಗಿದೆ. 4ನೇ ಪಿಲ್ಲರ್ ಯಾರು? ಮೀಡಿಯಾ. ಸೊ ಮೀಡಿಯಾ ಇಸ್ ದಿ 4th ಪಿಲ್ಲರ್ ಆಫ್ ಡೆಮೋಕ್ರೆಸಿ. ಯು ಆಲ್ ಆರ್ 4th ಪಿಲ್ಲರ್ ಆಫ್ ಡೆಮೋಕ್ರೆಸಿ. ಆ ಡೆಮೋಕ್ರೆಸಿ ಪಿಲ್ಲರ್ ಆಗಿ ಅಂದರೆ ಅದನ್ನ ಕೆಲವೊಂದು ಎಂಟೈಟಲ್ಮೆಂಟ್ಸ್ ಕೂಡ ಇರ್ತದೆ, ಆದರೆ ಜವಾಬ್ದಾರಿಗಳು ಕೂಡ ಇರ್ತದೆ. ಎಂಟೈಟಲ್ಮೆಂಟ್ಸ್ ಅಂದರೆ ಯು ವಿಲ್ ಜಸ್ಟ್ ಥ್ರೋ ಯುವರ್ ವೇಟ್ ಅಷ್ಟೇ ಇಲ್ಲ, ಜವಾಬ್ದಾರಿ ಕೂಡ ಇದೆ. ಡೆಮೋಕ್ರೆಸಿಯ ಪಿಲ್ಲರ್ ಆಗಿ ಕೆಲಸ ಮಾಡುವಾಗ ವಿ ಹ್ಯಾವ್ ಟು ವರ್ಕ್ ವಿತ್ ಸರ್ಟನ್ ಪ್ರಿನ್ಸಿಪಲ್ಸ್. ಯಾವುದು? ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಎಕ್ಸಿಕ್ಯೂಟಿವ್. ನಾವು ಕೂಡ ಆ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ, ನೀವು ಕೂಡ ಆ ಪ್ರಿನ್ಸಿಪಲ್ಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಯಾವುದು? ಒನ್ ಇಸ್ ನ್ಯೂಟ್ರಾಲಿಟಿ, ಆಬ್ಜೆಕ್ಟಿವಿಟಿ, ಇಂಟಿಗ್ರಿಟಿ. ನ್ಯೂಟ್ರಾಲಿಟಿ ಅಂದರೆ ನಿಷ್ಪಕ್ಷವಾದ. ಕೆಲವೊಂದು ನಾವು ಏನು ನೋಡ್ತೀವಿ, ಗ್ರೂಪಿಸಮ್ ಅಂದರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಸಲುವಾಗಿ ನ್ಯೂಸ್ ಮಾಡ್ತಾರೆ. ಅಥವಾ ಆಸ್ ಎಕ್ಸಿಕ್ಯೂಟಿವ್ ಆಲ್ಸೋ ಕೆಲವೊಂದು ಅಧಿಕಾರಿಗಳು ಆಗಲಿ ಬೇರೆ ಇದು ಆಗಲಿ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಸಲುವಾಗಿ ಕೆಲಸ ಮಾಡ್ತಾರೆ. ದಟ್ ಈಸ್ ನಾಟ್ ಕರೆಕ್ಟ್. ಇಂಡಿವಿಜುವಲ್ ಬೆನಿಫಿಟ್ಸ್ ಸಲುವಾಗಿ, ಒಂದು ಪರ್ಸನಲ್ ಬೆನಿಫಿಟ್ ಸಲುವಾಗಿ ನಾವು ಕೆಲಸ ಮಾಡಿದರೆ ನಾವು ಕರೆಕ್ಟಾಗಿ ಸುದ್ದಿ ಕೊಡೋಕ್ಕೆ ಆಗಲ್ಲ. ಸೊ ನಿಷ್ಪಕ್ಷವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಆಬ್ಜೆಕ್ಟಿವಿಟಿ ಅಂದರೆ ಒಂದು ಉದ್ದೇಶ ನಮ್ಮಲ್ಲಿ ಇರಬೇಕು. ಉದ್ದೇಶ ಏನಂದರೆ ಕರೆಕ್ಟಾಗಿ ನ್ಯೂಸ್, ಫ್ಯಾಕ್ಚುಯಲ್ ನ್ಯೂಸ್ ನಾವು ಕೊಡಬೇಕು. ಕೆಲವೊಂದು ಬರೀ ಫೇಕ್ ನ್ಯೂಸ್ ಕೂಡ ನಮ್ಮ ಗಮನಕ್ಕೆ ಬರುತ್ತೆ. ಆ ಥರದ್ದು ಡೆಫಿನೆಟ್ಲಿ ವಿ ಶುಡ್ ಅವಾಯ್ಡ್. ನಿಮ್ಮದು ಇನ್ನೊಂದು ಆಬ್ಜೆಕ್ಟಿವ್ ಇದೆ, ಒಪಿನಿಯನ್ ಬಿಲ್ಡಿಂಗ್. ಜನರಲಿ ಅಂದರೆ ಒಂದು ಸೋಷಲ್ ಕಾಸ್ ಇರಲಿ, ಒಂದು ಸೋಷಲ್ ಸಬ್ಜೆಕ್ಟ್ ಇರಲಿ, ಎಲ್ಲ ಜನರಲ್ಲಿ ಒಪಿನಿಯನ್ ಅದರ ಬಗ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ವಿ ಹ್ಯಾವ್ ಅವರ್ ಲಿಮಿಟೆಡ್ ಕೆಪಾಸಿಟಿ. ನೀವು ಆ ಸೋಷಲ್ ಕಾಸ್ ಬಗ್ಗೆ ಒಪಿನಿಯನ್ ಬಿಲ್ಡಪ್ ಮಾಡ್ತೀರಿ. ಆ ಬಿಲ್ಡಪ್ ಮಾಡೋದು ಕೂಡ ನಿಮ್ಮ ಜವಾಬ್ದಾರಿ. ಆದರೆ ಆ ಒಪಿನಿಯನ್ ಅಗೇನ್ ಶುಡ್ ಬಿ ನ್ಯೂಟ್ರಲ್, ನಿಷ್ಪಕ್ಷವಾದ ಇರಬೇಕು, ಮತ್ತೆ ಕರೆಕ್ಟ್ ಇನ್ಫಾರ್ಮೇಶನ್ ಜೊತೆಲಿ ಇರಬೇಕು. ಸಬ್ಜೆಕ್ಟ್ ಮ್ಯಾಟರ್ ಬಗ್ಗೆ ಮಾತಾಡುವಾಗ ನಾವು ನ್ಯೂಸ್ ಪೇಪರ್ ಖರೀದಿ ಮಾಡ್ತೀವಿ ಅಲ್ವಾ? ನಾವು ನ್ಯೂಸ್ ಪೇಪರ್ ಖರೀದಿ ಮಾಡುವಾಗ ನಮ್ಮ ಗಮನದಲ್ಲಿ ಏನಿರ್ತದೆ, ಯಾವ ಥರದ್ದು ನ್ಯೂಸ್ ನಾವು ಓದಬೇಕು? ಒನ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಟಾಪ್, ಇಂಟರ್ನ್ಯಾಷನಲ್ ರಿಲೇಷನ್ಸ್, ನ್ಯಾಷನಲ್, ಆಮೇಲೆ ಸ್ಟೇಟ್, ಆಮೇಲೆ ರೀಜನಲ್, ಅಥವಾ ರೀಜನಲ್, ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್. ಈಗ ಇಟ್ ಡಿಪೆಂಡ್ಸ್ ಆನ್ ಮೀ. ನನಗೆ ಅಂದರೆ ಸ್ಟೇಟ್ ಸುದ್ದಿ ಜಾಸ್ತಿ ಬೇಕಿದ್ರೆ ನಾವು ಸ್ಟೇಟ್ ನ್ಯೂಸ್ ಪೇಪರ್ ಯಾವುದೋ ಒಂದು ಖರೀದಿ ಮಾಡ್ತೀವಿ. ಆದರೆ ಆ ಸ್ಟೇಟ್ ಸುದ್ದಿ ಜೊತೆಯಲ್ಲಿ ನಮಗೆ ಅದರಲ್ಲಿ ಕೆಲವೊಂದು ಪರ್ಸೆಂಟೇಜ್, 5% ಮೇ ಬಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ ಇರಲೇಬೇಕು. ಆದರೆ ಅದು ಆಗಿಲ್ಲ ಅಂದರೆ ಮೈ ಒಪಿನಿಯನ್ ವಿಲ್ ಬಿ ಲಿಮಿಟೆಡ್. ನಾವು ಬರೀ ಒಂದೇ ನ್ಯೂಸ್ ಓದ್ತಾ ಇದೀವಿ ಅಂದರೆ ಐ ಆಮ್ ಜಸ್ಟ್ ಸ್ಟಕ್ ವಿತ್ ದಟ್. ಸೊ ನೀವು ಸ್ಟೇಟ್ ನ್ಯೂಸ್ ಎಡಿಟರ್ ಇದ್ರೆ ಕೂಡ ಕೆಲವೊಂದು ಮಟ್ಟದ್ದು ನಿಮ್ಮದು ರೀಜನಲ್ ಕೂಡ ಅದರಲ್ಲಿ ಬರಬೇಕು, ಸ್ಟೇಟ್ ಮ್ಯಾಕ್ಸಿಮಮ್ ನಿಮ್ಮದು ಇರಬೇಕು, ನ್ಯಾಷನಲ್ ಹಂತದಲ್ಲಿ ಏನು ನಡೀತಾ ಇದೆ ಅದನ್ನು 10%, 20% ಇರಲೇಬೇಕಾಗುತ್ತೆ, ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೂಡ 5% ನೀವು ಇಡಬೇಕಾಗುತ್ತೆ. ಇತ್ತೀಚೆಗೆ ನಮ್ಮದು ನ್ಯೂಸ್ನಲ್ಲಿ ಏನು ಬರ್ತಾ ಇದೆ? ಮೇನ್ಲಿ ವಾಟ್ ಆರ್ ವಿ ರೀಡಿಂಗ್? ಒಂದು ನಿಸಾರ್ ಬಂದಿತ್ತು. ನಿಸಾರ್ ಯಾರ್ಯಾರಿಗೂ ಗೊತ್ತಿದೆ? ನಿಸಾರ್ ಭಗವಾನ್. NASA ISRO synthetic aperture radar. ನಿಸಾರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ನೀವು ಸ್ಟೇಟ್ಗೆ ಅದು ಅವಶ್ಯಕತೆ ಇಲ್ಲ ಅಥವಾ ರೀಜನಲ್ಗೆ ಅವಶ್ಯಕತೆ ಇಲ್ಲ, ಅದು ಹೇಳಕ್ಕೆ ಆಗಲ್ಲ. ಏಕೆಂದರೆ ದಿಸ್ ಈಸ್ ವೆರಿ ಸ್ಪೆಷಲ್ ಇನ್ ಅ ಸೆನ್ಸ್ ದಟ್ ಇದಕ್ಕಿಂತ ಮುಂಚೆ ನಾವು ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ಸ್ ಏನು ಮಾಡ್ತಿದ್ದು ಅದು ಒಂದೇ, ಅದು ಅರ್ಥ ಜೊತೆಯಲ್ಲಿ ರೊಟೇಟ್ ಆಗುತ್ತೆ, ಒಂದೇ ಏರಿಯಾ ಸ್ಟಡಿ ಮಾಡುತ್ತೆ. ಪೋಲಾರ್ ಸ್ಯಾಟಲೈಟ್ ಅಂದರೆ ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಜಲ್ಲಿ ಇದು ರೊಟೇಟ್ ಆಗ್ತಾ ಇರುತ್ತೆ, ವೆದರ್ ಕೂಡ ಮಾನಿಟರ್ ಮಾಡುತ್ತೆ. ನಿಸಾರ್ ಈಸ್ ಅ ಸನ್ ಸಿಂಕ್ರನಸ್ ಸ್ಯಾಟಲೈಟ್, ಸಿಂಥೆಟಿಕ್ ಅಪರ್ಚರ್ ರೇಡಾರ್. ಆದರೆ ಇಟ್ ಈಸ್
studying about weather also. कि 65 साल अखबार है। पता है मुझे, आपकी कॉल आई थी, बता रहे थे हमारे पास पढ़ते थे, यहाँ पर काम किया उन्होंने, गवर्नमेंट ऑफिसर थे। आप दोनों जाइए। नहीं आप जाए, मैं ले रहा मैडम, एक मिनट खाना खा लेंगे। कंटिन्यू।